ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ಅದನ್ನ ಕಳಿಸು ಅಂತ ಹೇಳೋಕೆ ನಿಮ್ಗೆ ಯಾರಿಗೂ ಹಕ್ಕಿಲ್ಲ. ಇವಳು ಇದೇ ಮನೆಯಲ್ಲಿ ನನ್ನ ಜೊತೆನೇ ಇರ್ತಾಳೆ. ನೋಡ್ರಪ್ಪ, ನೋಡ್ರಿ, ಇವನ ಹತ್ರ ನಮ್ಮ ಮಾತಿಗೆ ಬೆಲೆನೇ ಇಲ್ಲ. ಪರಿಚಯ ಇಲ್ದೇ ಇರೋ ಹುಡುಗಿನ ಕರ್ಕೊಂಡ್ಬಂದು ಈ ಊರಲ್ಲಿ ಯಾಕಯ್ಯ ಇಟ್ಕೊಂಡಿದ್ಯಾ? ಮೊದ್ಲು ಕಳಿಸು. ಹೌದು ಹೌದು. ನೋಡಿ, ಅವಳು ಯಾರು ಅಲ್ಲ, ಪುಟ್ಟ ಮಗು, ದಿಕ್ಕು ದೆಸೆ ಇಲ್ಲದೆ ಇರೋ ಅನಾಥೆ. ಅವಳಿಗೆ ನಾವಲ್ದೆ ಇನ್ಯಾರ ದಿಕ್ಕು ಹೇಳಿ? ನೀವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಯೋಚನೆ ಮಾಡಿ. ನಿಮ್ ಗಲಾಟೆಗೆ ನಾ ಜಗ್ಗಲ್ಲ. ಹೋಗಿ ಆಚೆ. ನೋಡ್ರಿ, ಇವನು ನಾವ್ ಯಾರಿಗೂ ಮರ್ಯಾದೆ ಕೊಡ್ತಾ ಇಲ್ಲ. ಬಿಡಬೇಡಿ, ಗಲಾಟೆ ಮಾಡಿ ಗಲಾಟೆ ಮಾಡಿ. ಕಳಿಸಿ ಕಳಿಸಿ ಕಳಿಸಿ. ನೀನು ನಮ್ಮ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ನೀನು ನಮಗ್ ಬೇಡ. ನಿನ್ನನ್ನ ಈ ಊರಿಂದಾನೇ ಗಡಿ ಪಾರ್ ಮಾಡ್ತೀವಿ. ಹೊರಡಿ ಇಲ್ಲಿಂದ. ನೋಡಿ, ಬೇಕಿದ್ರೆ ನಾನು ಈ ಊರ್ ಬಿಟ್ಟು ಹೋಗ್ತೀನಿ, ಆದ್ರೆ ಇವ್ರನ್ನ ಮಾತ್ರ ಕಳಿಸ್ಬೇಡಿ ದಯವಿಟ್ಟು. ಅದನ್ನ ಇವನು ಹೇಳಮ್ಮ, ಕೇಳ್ತೀವಿ. ನೋಡಿ, ನಾನು ಈ ಊರ್ ಬಿಟ್ಟು ಹೋಗ್ತೀನಿ, ನೀವು ಆರಾಮಾಗಿ ನಿನ್ ಮನೇಲೇ ಇರಿ. ಇಲ್ಲ ಹಿರಣ್ಮಯಿ, ನೀನ್ ಯಾಕೆ ಹೋಗ್ಬೇಕು? ನಿನ್ನ ಹೋಗೋ ಅನ್ನಕ್ಕೆ ಅವ್ರು ಯಾರು? ನನ್ನ ಮನೆಗೆ ಯಾರಾದ್ರೂ ಬರ್ತಾರೆ, ಯಾರಾದ್ರೂ ಹೋಗ್ತಾರೆ. ಕೇಳೋಕೆ ಅವ್ರಿಗೇನು ಹಕ್ಕಿಲ್ಲ. ನಡಿ ಒಳಗಡೆ. ಕೂತ್ಕೋ ಕಂದ. ನೋಡಿದ್ಯಾ ಕಂದ ನಮ್ಮೂರಿನ ಪರಿಸ್ಥಿತಿ? ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಸಾಯಂಕಾಲದ ಪೂಜೆ ಸಮಯ ಹತ್ರ ಆಗ್ತಾ ಇದೆ. ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ನೀನು ಊಟ ಮಾಡ್ತಾ ಇರು. ತಗೋ. ಇಲ್ಲ, ನಾನು ಇಲ್ಲೇ ಇದ್ರೆ ಇವ್ರಿಗೆ ಸಮಸ್ಯೆ. ನಾನು ಇಲ್ಲಿಂದ ಹೊರಡಬೇಕು. ಅಪ್ಪ ಅವ್ರು ಹೋಗ್ಬೇಡ ಅಂತ ಅಷ್ಟೊಂದು ಅಕ್ರಿ ಅಂತ ಹೇಳಿದ್ದಾರೆ. ಅವ್ರನ್ನ ಹೇಗೆ ಬಿಟ್ಟೋಗ್ಲಿ? ಹೋಗದೆ ಇದ್ರೆ ಊರಿನ ಜನ ಅವರನ್ನ ಊರಿಂದ ಆಚೆ ಹಾಕ್ತಾರೆ. ಇಲ್ಲ ಇಲ್ಲ, ನಾನು ಊರು ಮನೆ ದಿಕ್ಕಿಲ್ಲದೆ ಓಡಾಡ್ತಾ ಇದ್ದೀನಿ. ನನಗೆ ಆಶ್ರಯ ಕೊಡ್ತೀನಿ ಅಂತ ಬಂದವ್ರಿಗೂ ಅದೇ ಗತಿ ಬರಬಾರ್ದು. ಅಪ್ಪವ್ರೆ, ನಿಮ್ಮ ಮಾತನ್ನು ಮೀರಿ ಹೋಗ್ತಾ ಇದ್ದೀನಿ ನಾನು. ದಯವಿಟ್ಟು ಕ್ಷಮಿಸ್ಬಿಡಿ ನನ್ನನ್ನು. ಹಿರಣ್ಮಯಿ, ಹಿರಣ್ಮಯಿ, ಇವಳು ಊಟನ ಮಾಡಿಲ್ವಲ್ಲ? ಹಿರಣ್ಮಯಿ, ಹಿರಣ್ಮಯಿ, ಹಿರಣ್ಮಯಿ. ಅಯ್ಯೋ ದೇವ್ರೆ, ಎಲ್ಲೋದ್ರಿ ಇವಳು? ಆಚೆ ಏನಾದ್ರೂ ಇದ್ದಾಳ? ಹಿರಣ್ಮಯಿ, 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 ಹಿರಣ್ಮಯಿ.
ಹಿರಣ್ಮಯಿ ಕಂದ ಹಿರಣ್ಮಯಿ ಕಂದ ಹಿರಣ್ಮಯಿ 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 ಏನಣ್ಣ ತೋಟ ಸುತ್ತ ಎಲ್ಲವ ಕರೆಂಟ್ ಬೇಲಿ ಹಾಕ್ಸ್ಬಿಟ್ಟಿದ್ದೀರಿ? ನಿಂಗೆ ಗೊತ್ತಲ್ಲ, ಇತ್ತೀಚೆಗೆ ಆನೆ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಬೆಳೆದಿರೋ ಬೆಳೆನೆಲ್ಲ ತಿಂದು ಹಾವಳಿ ಮಾಡ್ತಾ ಇದೆ. ವರ್ಷಾನುಗಟ್ಲೆ ಕಷ್ಟಪಟ್ಟು ಬೆಳೆ ಬೆಳೆಸೋರು ನಾವು, ಇವು ರಾತ್ರಿ ಹೊತ್ತು ತೋಟಕ್ಕೆ ನುಗ್ಬಿಟ್ಟು ತಿಂದು ತೇಗಿ ಎಲ್ಲ ಹಾಳು ಮಾಡ್ಬಿಡ್ತವೆ. ಅಲ್ಲಪ್ಪ, ಹಕ್ಕಿ ಪಿಕ್ಕಿಗಳನ್ನಾದ್ರೆ ಕಾಯ್ಬೋದು, ಆನೆನ ಎಷ್ಟು ಸಲ ಅಂತ ಕಾಯಕ್ಕಾಗುತ್ತೆ, ಎಷ್ಟು ಸಲ ಅಂತ ಓಡ್ಸೋಕ್ಕಾಗುತ್ತೆ ಹೇಳು? ಅದಕ್ಕೆ ತೋಟದೊಳಗೆ ನುಗ್ಗದೆ ಇರಲಿ ಅಂತ ಹೇಳಿ ಬೇಲಿ ತುಂಬ ಕರೆಂಟ್ ಹಾಯಿಸ್ಬಿಟ್ಟಿದ್ದೀನಿ. ಒಂದ್ ಆನೆ ಕರೆಂಟ್ ಹೊಡೆದ್ರೆ ಆಮೇಲೆ ಅಕ್ಕಿ ಪಿಕ್ಕಿಗಳು ಬರೋಕೆ ಎದುರ್ಕೋತವೆ. ಓ ಕರೆಂಟ್ ಹಾಕಿರೋ ಬೇಲಿನ ಆನೆ ಮೇಲೆ ದಾಟ್ಕೊಂಬಂದ್ರೆ ಪಾಪ ಸತ್ತೋಗಲ್ವಾ? ಯಾರಮ್ಮ ನೀನು? ಇಲ್ಲೇನ್ ಮಾಡ್ತಾ ಇದೀಯಾ? ನನ್ನ ಹೆಸರು ಹಿರಣ್ಮಯಿ ಅಂತ. ದಯವಿಟ್ಟು ನನ್ನ ಕೇಳೋದಿಕ್ಕೆ ಉತ್ತರ ಕೊಡಿ. ಇವಾಗ ಆ ಬೇಲಿನ ಯಾವ ಕಾಡು ಪ್ರಾಣಿ ಬಂದದನ್ನ ಮುಟ್ಟಿದ್ರು ಸತ್ತೋಗತ್ತೆ ಅಲ್ವಾ? ಬರೀ ಕಾಡು ಪ್ರಾಣಿಗಳಲ್ಲ, ಮನುಷ್ಯರು ಮುಟ್ಟಿದ್ರು ಕೂಡ ಸತ್ತೋಗ್ತಾರೆ. ಅದಕ್ಕೇನೆ ಕರೆಂಟ್ ಹಾಕ್ಸಿರೋದು. ನೀವು ಮಾಡಿರೋದು ತಪ್ಪು ಅಲ್ವಾ? ಆ ಮರಿ ಆನೆ ತೋಟಕ್ಕೆ ನುಗ್ಬಿಟ್ಟು ಬೆಳೆನೆಲ್ಲ ನಾಶ ಮಾಡ್ತಿರೋ ತಪ್ಪಲ್ವಾ? ಅದು ತಪ್ಪೆ, ಆದ್ರೆ ಪಾಪ ಅದಕ್ಕೆ ಗೊತ್ತಿರಲ್ಲ ಅಲ್ವಾ? ಯಾಕೆ ಅಂದ್ರೆ ಮನುಷ್ಯರಲ್ಲಿರೋಷ್ಟು ತಿಳುವಳಿಕೆ ಅವ್ವಿಗಿರಲ್ಲ. ಅದಕ್ಕೂ ಹೊಟ್ಟೆ ಪಾಡಲ್ವಾ ಪಾಪ? ನೀವಾದ್ರೂ ನಿಮ್ಮ ಮಕ್ಕಳಿಗೆ ಸಂಪಾದನೆ ಮಾಡ್ಕೊಂಡು ಹೋಗಿ ನಿಮ್ಮ ಮಕ್ಕಳಿಗೆ ಹಾಕ್ತೀರ ಊಟ. ಪಾಪ ಆದ್ರೆ ಆನೆ ಮರಿಗೆ ಯಾರು ತಗೊಂಡು ಊಟ ಹಾಕ್ತಾರೆ? ಅದಕ್ಕೆ ತಾನೇ ಪಾಪ ಅದು ಊಟ ಹುಡ್ಕೊಂಡ್ ಬರುತ್ತೆ. ಅದ್ ಉದ್ದೇಶ ನಿಮ್ ತೋಟನ ನಾಶ ಮಾಡ್ಬೇಕು, ನಿಮ್ಗೆ ತೊಂದರೆ ಕೊಡ್ಬೇಕು ಅನ್ನೋದಲ್ಲ. ಪಾಪ ಹಸು ತಡಿಯಕ್ಕಾದೆ ಎಲ್ಲೂ ಹುಡ್ಕೊಂಡ್ ಬಂದಿರತ್ತಷ್ಟೇ, ಅದಕ್ಕೂ ಊಟ ಬೇಕಲ್ವಾ? ಆ ಆನೆ ಮನೆಗೆ ಆ ಕರೆಂಟ್ ಹೊಡೆದ್ರೆ ಎಷ್ಟು ನೋವು ಅನುಭವಿಸ್ಬೇಕದು. ದಯವಿಟ್ಟು ಆ ಕರೆಂಟ್ನ ತೆಗೆಸ್ಬಿಡಿ, ನಿಮ್ ಕೈ ಮುಗಿದ್ ಕೇಳ್ಕೊಂತೀನಿ. ಚೋಟುದ್ದ ಇಲ್ಲ, ನನಗೆ ಬುದ್ಧಿ ಹೇಳಕ್ ಬಿಡ್ತೀಯ? ಹೋಗೋಗ್, ಬೇರೆ ಕೆಲಸ ಇದ್ರೆ ನೋಡೋಗು. ಬರ್ಲಾ ಹೋಗೋಣ. ಅಣ್ಣ, ಆ ಮಗ ಹೇಳೋದುವೆ ಸರಿ ಅಲ್ವಣ್ಣ? ಹಂಗಂತ ನೀನ್ ಕಾಯ್ಕೊಂಡು ಕೂತಿರೋ. ಆ ಆನೆ ಬಂದ್ಮೇಲೆ ನಿನ್ ಗದ್ದೆ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಮೇಯಿಸ್ಕೊಂಡು ಆಮೇಲೆ ಬಾ. ಬರಲ್ಲ, ಕಂಡಿದ್ದೀನಿ. ಪಾಪ ಆನೆ ಮನೆಗೆ ಕರೆಂಟ್ ಹಾಕಿರೋದು ಗೊತ್ತಿಲ್ಲ. ಅದಿಲ್ಲಿ ಬಂದು ತಂತಿ ತಾಕಿ ಕರೆಂಟ್ ಹೊಡೆದ್ರೆ ಸತ್ತು ಹೋಗುತ್ತೆ. ನಾನು ಏನ್ ಮಾಡ್ಲಿ? ಇಲ್ಲ, ಹೋಗಿ ಏನಾರ ಮಾಡಿ ಆ ಆನೆ ಮರಿ ಆ ತಂತಿ ಕಡೆ ಹೋಗ್ದಿರೋ ಹಾಗೆ ತಡಿಬೇಕು.
ಆನೆ ಕರೆಂಟ್ ಹೊಡಿತು ಅಂತ ಕಾಣುತ್ತೆ. ನಡಿ 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 ನಡಿ. ಕಂದ ಕಂದ ಈ ಹುಡುಗಿ ಸ್ವಲ್ಪ ಹೊತ್ತು ಮುಂಚೆ ಅಲ್ಲಿ ಮಾತಾಡ್ತಿದ್ದಲ್ವಾ? ಹೌದಣ್ಣ, ನಾನು ಹೋಗಿ ಕರೆಂಟ್ ಆಫ್ ಮಾಡಿ ಬರ್ತೀನಿ. ಓಡು ಓಡು ಓಡು. ಹೇಳ್ತಾರೆ. ಕಂದ ಕಂದ ಏನಾಯ್ತಮ್ಮ? ಏನಾಯ್ತು ಮಗ? ಹೇಳು ಮಗು. ಮಗು ಹೇಳ್ಕಂದ ಹೇಳ್ಕಂದ. ಹೇಳಪ್ಪ ಊಟ ಹೇಳು. ಹೇಳು ಮಗು. ಕಂದ ಹೇಳಪ್ಪ. ಮಗ ವೈದ್ಯರ ಹತ್ರ ಕರ್ಕೊಂಡು ಹೋಗೋಣ ನಡಿ. ಹೇಳು ಮಗಳ. ಹೇಳು ಕಂದ. ಆನೆ ಮರಿ. ಹೇಳು ಮಗಳು. ಹೇಳು ಮಗು. ಹೇಳು. ಅಲ್ಲಮ್ಮ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಇಲ್ಲಿ ಕರೆಂಟ್ ಆಗಿರೋದು ನಿನ್ಗೆ ಗೊತ್ತಿತ್ತು ಅಲ್ವಾ? ಹೌದು. ಏನ್ ಮನುಷ್ಯನಯ್ಯ ನೀನು? ಬೆಳೆ ಹಾಳಾಯ್ತದೆ ಅಂದ್ಬಿಟ್ಟು ಕರೆಂಟ್ ಕೊಟ್ಟಿದ್ಯಲ್ಲ, ಈ ಮಗು ಪ್ರಾಣನೇ ಹೋಯ್ತಿತ್ತಲ್ಲ ಈಗ. ಈ ವಿಷಯ ಏನಾದ್ರು ಪೊಲೀಸರು ಗೊತ್ತಾದ್ರೆ ನೀನ್ ಕಂಬಿ ಅನ್ಸೋದು ಗ್ಯಾರಂಟಿ. ಅಪ್ಪ ದಯವಿಟ್ಟು ಯಾರಿಗೂ ತಿಳಿಸ್ಬಿಡಪ್ಪ. ನಿಮ್ದಮ್ಮ ಅಂತೀನಿ ಕೈ ಹೋಗ್ತೀನಿ. ಅಮ್ಮ ನೀನು ನಿಮ್ಮ ಮನೇಲಿ ಯಾರಿಗೂ ಹೇಳ್ಬಿಡಪ್ಪ. ನೀನು ಕೈ ಮುಗಿದು ಕೇಳ್ಕೊಡ್ತೀನಿ. ನಾನು ಈಗಲೇ ಈ ಕರೆಂಟ್ ತೆಗೆಸ್ಬಿಡ್ತೀನಿ. ಕೈ ಮುಗಿದು ಕೇಳ್ತೀನಿ, ಯಾರಿಗೂ ಹೇಳ್ಬಿಡಮ್ಮ. ನಿಮ್ಮಿಂದ ಅಷ್ಟೇ ತುಂಬ ಉಪಕಾರ ಆಯಿತು. ಆನೆ ಮರಿ ಎಲ್ಲೋಯ್ತು? ಬಾ ಕಂದ, ನಿಮ್ಮ ಮನೆಗೆ ನಾವೇ ಬಿಟ್ಟು ಬರ್ತೀವಿ. ಬಾ ಮಗು. ನಮ್ಮನೆಗ? ಹಾ ಹೌದು. ಹಿರಣ್ಮಯಿ, 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 ನೀನು ಇಲ್ಲಿದ್ಯಾ? ನಿಗೋಸ್ಕರ ನಾನು ಎಲ್ಲೆಲ್ಲಿ ಹುಡುಕ್ತಾ ಗೊತ್ತಾ? ಯಾಕಮ್ಮ ಮನೆ ಬಿಟ್ಟು ಬಂದೆ? ಬಾ ಪುಟ್ಟ, ಮನೆಗೆ ಹೋಗೋಣ. ಇಲ್ಲ, ನಾನು ಬರಲ್ಲ. ಯಾಕಮ್ಮ ಬರಲ್ಲ? ನಾನು ಬಂದ್ರೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲ ಕಂದ, ನೀನ್ ಬಂದ್ರೆ ನನಗೆ ಕಷ್ಟ ಆಗಲ್ಲ. ನೀನ್ ಬಂದ್ರೆ ನನಗೆ ಆಸರೆ. ನಿನಗೂ ಯಾರೂ ದಿಕ್ಕಿಲ್ಲ, ನನಗೂ ನನ್ನವರು ಅಂತ ಯಾರೂ ಇಲ್ಲಮ್ಮ. ನಿನ್ಗೆ ಹೆತ್ತೋರಿಲ್ಲ, ನನಗೆ ಸಂತಾನ ಇಲ್ಲ. ನೀನ್ ಸಿಕ್ತಾಗ ನೀನ್ ನನಗೆ ಮಗಳಿದ್ದ ಹಾಗೆ ನಾನು ನಿನ್ ತಂದೆ ಸ್ಥಾನದಲ್ಲಿದ್ದು ನಿನ್ನ ನೋಡ್ಕೋಬೇಕು ಅಂದ್ಕೊಂಡೆ. ಇರ್ಲಿ ಬಿಡಪ್ಪ, ನಾನು ನಿನ್ಗೆ ಬೀದಿ ಸಿಕ್ಕೋನು. ಅದಕ್ಕೆ ನನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಲ್ವಾ ನೀನು? ಆಯ್ತು, ಹೋಗು, ಹೋಗಪ್ಪ. ನೀವು ನಂದ್ಕೊಂಡ್ರೆ ನನಗೊಂಥರ ಅಳು ಬರೋಂಗಾಗತ್ತೆ. ನೀನು ಬಿಟ್ಟೋದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತಮ್ಮ. ಆ ಭಗವಂತ ಕೊಟ್ಟ ಬಂಗಾರದಂತ ಮಗುನ ನಾನು ನೋಡ್ಕೊಳಕ್ ಆಗ್ಲಿಲ್ವಲ್ಲ ಅಂತ. ಹೇಳಿದ್ನಲ್ಲ ನೀವು ನಂದ್ಕೊಂಬೇಡಿ ಅಂತ. ನಿಮಗೆ ಸಂತೋಷ ಆದ್ರೆ ನಾನು ಊರಿಗೆ ಬರ್ತೀನಿ. ಸರಿ, ಒಂದು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮನೆಗೆ ಹೋಗೋಣ. ಬಾರಮ್ಮ. ದಾರಿಲಿ ಹಾಗೆ ಹೋಗ್ತಾ ನನ್ನ ಬಟ್ಟೆ ಚೀಲ ಅದ, ಅದನ್ನ ಎತ್ಕೊಂಡು ಹೋಗೋಣ. ಆಯ್ತು ಕಂದ. ಏನಿದು? ನೀವು ದೇವಸ್ಥಾನ ಹೊರಗೆ ಹೋಗೋ ಆಗಿಲ್ಲ. ಯಾಕೆ? ನೀವು ಗಡೀಪಾರಾಗಿರೋ ವ್ಯಕ್ತಿ. ನೀವ್ ಯಾರು ನನ್ನ ಗಡೀಪಾರು ಮಾಡೋಕೆ? ನಾನೇ ನಾನೇ ಈಶ್ವರನ ಕೊರಳಲ್ಲಿರೋ ನಾಗಕ್ಕೆ ಹಲ್ಲಲ್ಲ ಮಾತ್ರ ವಿಷ. ನನಗೆ ಗೊತ್ತಲ್ಲ.
ನನ್ನನ್ನೇ ಹೆದರ್ಬಿಡ್ತೀಯ? ನೀನು ಊರೊಳಗೂ ಹೋಗೋ ಆಗಿಲ್ಲ, ದೇವಸ್ಥಾನ ಒಳಗೂ ಹೋಗೋ ಆಗಿಲ್ಲ. ಊರೊಳಗೆ ಬರ್ಕೂಡ್ದು ದೇವಸ್ಥಾನಕ್ಕೆ ಬರ್ಕೂಡ್ದು ಅಂತ ನನಗೆ ಹೇಳೋದಕ್ಕೆ ನೀವ್ಯಾರ್ರಿ? ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು? ರೀ, ಊರೊಳಗೆ ವಾಸ ಮಾಡೋ ನೀವು ಜನಗಳ ಜೊತೆ ಬೆರೆತು ವಾಸ ಮಾಡ್ಬೇಕು. ಅದರಲ್ಲೂ ಭಗವಂತನ ಪೂಜೆ ಮಾಡೋ ಅರ್ಚಕರು ನೀವು. ಭಕ್ತರಿಗೂ ಭಗವಂತನಿಗೂ ಮಧ್ಯೆ ಇರೋ ಕೊಂಡಿನೂ ನೀವೇ. ಭಕ್ತರ ಕಷ್ಟ ಇಷ್ಟಗಳನ್ನ ತಿಳ್ಕೊಂಡು ಇಷ್ಟನ ಈಡೇರಿಸುವಂಥ ಭಗವಂತನಲ್ಲಿ ಪೂಜೆ ಪುನಸ್ಕಾರ ಮಾಡಿ ಪರಿಹಾರ ಕೊಡೋರು ನೀವು. ಅಂಥದ್ರಲ್ಲಿ ನೀವೇ ತಪ್ಪು ಮಾಡಿದ್ರೆ ಹೇಗೆ ಪಂಡಿತರೆ? ನಾನು ಯಾವ ತಪ್ಪದಾರಿ ತುಳಿದಿದ್ದೀನಿ? ಅಲ್ಲ, ಊರ್ ಜನರು ನಿಮಗೆ ಆ ಹುಡುಗಿನ ಮನೇಲಿ ಇಟ್ಕೋಬಾರ್ದು ಅಂತ ಹೇಳಿರ್ಲಿಲ್ಲ. ಅದೂ ಸಾಲದು ಅಂತ ಈ ಹುಡುಗಿನ ದೇವಸ್ಥಾನಕ್ಕೆ ಕರ್ಕೊಂಡ್ಬರ್ತಾ ಇದ್ದೀರಿ. ಇದು ಸರಿನಾ? ನಾನು ನಿಮ್ಮ ಸೇವಕ ಅಲ್ಲ, ಅಥವಾ ನಿಮಗೆಲ್ಲ ಕಾಸಿನ ರುಚಿ ತೋರಿಸ್ ಕರ್ಕೊಂಡ್ ಬಂದಿರೋ ಈ ನಿಮ್ಗೆ ಯಜಮಾನ ಸೇವಕನೂ ಅಲ್ಲ. ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋ ವಿವೇಚನೆ ನನಗಿದೆ. ಮನುಷ್ಯತ್ವನೇ ಇಲ್ದೇ ಇರೋ ಜೊತೆ ಮಾತಾಡ್ತಾ ಕೂತ್ಕೊಳ್ಳೋ ಸಮಯ ನನಗಿಲ್ಲ. ಪೂಜೆ ಸಮಯ ಆಯ್ತು, ನಾನು ಒಳಗಡೆ ಹೋಗ್ತೀನಿ. ಅಪ್ಪ